ಪಕ್ಷಕ್ಕೆ सोनिया गांधी के, राहुल गांधी के, मल्लिकार्जुन खड़गे जी के, प्रियंका गांधी जी के, सिद्धरामैया जी के, डीके शिवकुमार जी के, एस.सी. माधवप्पा जी के, डॉक्टर सिद्धरामैया जी के, सुनील बोस जी के, जय बोलो कांग्रेस पार्टी के। ನಮ್ಮ ಕರ್ನಾಟಕದ ಮಹಾಜನತೆಗೆ ಸುದೀನ ಕಾರಣ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬಂದ ನಂತರ ಇಡೀ ರಾಜ್ಯದ ಮಹಾಜನತೆಗೆ ಗ್ಯಾರಂಟಿ ಅನ್ನೋ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಕ್ಕೆ ಈ ದಿನ ನಮ್ಮ ರಾಜ್ಯದ ಮಹಾಜನತೆಗಳು ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೆ. ಮಾನ್ಯ ವಿರೋಧ ಪಕ್ಷದ ಎಲ್ಲ ಮಿತ್ರರು ನಾ ಕೇಳೋದಿಷ್ಟೇ, ಇನ್ನು ಮುಂದಾದರೂ ತಾವು ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದನ್ನು ನಿಲ್ಲಿಸಿ ಕಾಂಗ್ರೆಸ್ ಪಕ್ಷದ ಅಧಿಕಾರದಲ್ಲಿ ಜನಪರ ಕೊಟ್ಟಂತ ಗ್ಯಾರಂಟಿಗಳನ್ನು ಈಡೇರಿಸಿದ ಮೇಲೆ ಜನರು ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಅವರ ಹಿಂದೆ ಯಾವಾಗಲೂ ಇರುತ್ತೆ. ಮಾನ್ಯ ಎರಡೂ ಪಕ್ಷದ ಅಧ್ಯಕ್ಷ ಕೇಳ್ಕೊಳ್ಳೋದಿಷ್ಟೇ, ತಾವೆಲ್ಲರೂ ಇಲ್ಲದ ಸಲ್ಲದ ವಿಷಯಗಳನ್ನ ತಾವೇ ಸೃಷ್ಟಿ ಮಾಡಿಕೊಂಡು ಪಾದಯಾತ್ರೆ ಮಾಡಿದ್ರಿ. ನಿಮ್ಮ ಪಾದಯಾತ್ರೆಗೆ ಎಷ್ಟು ಕೊಟ್ಟರು ಜನ ಬೆಲೆ? ಸುಳ್ಳು ಪಾದಯಾತ್ರೆಗಳನ್ನ ಮಾಡಬೇಡಿ, ಸುಳ್ಳು ಹೋರಾಟಗಳನ್ನ ಮಾಡಬೇಡಿ. ಮುಂದೆ ದಯವಿಟ್ಟು ಮಾನ್ಯ ವಿಜೇಂದ್ರ ಅವರೇ, ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರೇ, ತಾವು ಇನ್ನೂ ಚಿಕ್ಕವರಿದ್ದೀರಾ. ಚುನಾವಣೆ ಎದುರಿಸಬೇಕಾದ್ರೆ ಹಿರಿಯರಿಗೆ ಬೆಲೆ ಕೊಡುವಂತ ಸ್ವಲ್ಪ ಕಲ್ತ್ಕೊಳ್ಳಿ. ನಾವೆಲ್ಲ ಹೇಳಿದ್ರಿ, ಈ ಚುನಾವಣೆಯಲ್ಲಿ ಜಮೀರ್ ಅಹಮದ್ ಅಂತ ಒಬ್ಬ ಒಳ್ಳೆಯ ಆಡಳಿತ ಮಾಡುವಂತ ವ್ಯಕ್ತಿಗೆ ಏನೆಲ್ಲ ಗೂಬೆ ಕೂರಿಸಿದ್ರಿ. ಚನ್ನಪಟ್ಟಣದಲ್ಲಿ ಡಿಕೆ ಶಿವಕುಮಾರ್ ಶಕ್ತಿ ಇಲ್ದಂಗ್ ಮಾಡ್ತೀವಿ ಅಂತ ಹೇಳಿದ್ರಿ. ಅದಾಯ್ತಾ? ಜನ ಅಭಿವೃದ್ಧಿನ ಮಾಡುವಂತ ವ್ಯಕ್ತಿಗಳನ್ನ ಯಾವತ್ತೂ ಎಲ್ಲೂ ಮರೆಯಲ್ಲ.